ಯಾವ ತರ ಬಾಡಿ ಲೋಷನ್ ಯೂಸ್ ಮಾಡಬೇಕು? ಡ್ರೈ ಸ್ಕಿನ್ ಆರ್ ಆಯಿಲಿ ಸ್ಕಿನ್ ಆಮೇಲೆ ನಾರ್ಮಲ್ ಸ್ಕಿನ್ ಈ 3 ಟೈಪ್ಸ್ ಇರುತ್ತಲ್ಲ, ಯಾವ ತರ ಬಾಡಿ ಲೋಷನ್ ಯೂಸ್ ಮಾಡಬೇಕು? ಸೊ ಇದು ಅಗೇನ್ ಮತ್ತೆ ಸ್ಕಿನ್ ಟೈಪ್ ಮೇಲೆ ಆಸ್ ಅ ಡರ್ಮೆಟಾಲಜಿಸ್ಟ್ ನಾವು ಸ್ಕಿನ್ ಟೈಪ್ ನೋಡ್ಬಿಟ್ಟು ಹೇಳ್ತೀವಿ. ಬಟ್ ಜನರಲಿ ಮಾಯಿಶ್ಚರೈಸರ್ಸ್ ಅನ್ನೋದು ಟೂ ಥಿಂಗ್ಸ್ ಇಲ್ಲಿ. ಒಂದು, ಇಟ್ ಹ್ಯಾಸ್ ಟು ನರಿಶ್ ಸ್ಕಿನ್, ಅಂದ್ರೆ ಸ್ಕಿನ್ ನ ಹೈಡ್ರೇಟ್ ಮಾಡಿ ಸಾಫ್ಟ್ ಅಂಡ್ ಸಪ್ಲ್ ಆಗಿ ಇಡಿಸ್ಬೇಕು. ಎರಡನೇದು, ಈಸಿಯಾಗಿ ಸ್ಪ್ರೆಡ್ ಆಗಬೇಕು. ತುಂಬಾ ಜನಕ್ಕೆ ಬಾಡಿನಲ್ಲಿ ತುಂಬಾ ತಿಕ್ಕಿದ್ರೆ, ಎಸ್ಪೆಷಲಿ ಹುಡುಗರಿಗೆ ಮಾಯಿಶ್ಚರ್ ತುಂಬಾ ತಿಕ್ಕಿದ್ರೆ ಅದು ತುಂಬಾ ಹೇರ್ ಇರೋದಕ್ಕೆ ಅದು ಸ್ಪ್ರೆಡ್ ಆಗಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಸೊ ಜನರಲಿ ತುಂಬಾ ಹೇರ್ ಇರೋರಿಗೆ ಇಲ್ಲ ತುಂಬಾ ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಇಲ್ಲ ಅಂತಂದ್ರೆ ಬಾಡಿ ಲೋಷನ್ ತಗೋಬಹುದು. ಅಂದ್ರೆ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇರುತ್ತೆ, ಲೋಷನ್ ಇರುತ್ತೆ, ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಇಂಗ್ರೀಡಿಯೆಂಟ್ಸ್ ಲೈಕ್ ಸೆರಮೈಡ್ಸ್ ಆರ್ ಬಟರ್ಸ್, ಇಂಥ ಪ್ರಾಡಕ್ಟ್ಸ್ ವೇರ್ ದಿಟ್ ಇಸ್ ಥಿಕ್ ಕ್ರೀಮ್ ತರ ಇರುತ್ತೆ, ಅವನ್ನ ಯೂಸ್ ಮಾಡ್ಕೋಬೇಕು. ಸೊ ಕ್ರೀಮ್ಸ್ ಆರ್ ಲೋಷನ್ಸ್ ಅನ್ನೋದು ನಿಮ್ಮ ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಂಗ್ರೀಡಿಯೆಂಟ್ಸ್ ವಿ ವಿಲ್ ಡಿಸೈಡ್ ಆಸ್ ಅ ಡರ್ಮೆಟಾಲಜಿಸ್ಟ್, ವಿ ವಿಲ್ ಡಿಸೈಡ್ ವೆನ್ ವಿ ಲುಕ್ ಅಟ್ ಯೋರ್ ಸ್ಕಿನ್. ಬಟ್ ಇನ್ನೊಂದು ಮಾಯಿಶ್ಚರೈಸರ್ ಜೊತೆ ಏನಂತಂದ್ರೆ ಎನಿಥಿಂಗ್ ವಿತ್ ಸ್ಕಿನ್ ಕೇರ್ ಇಸ್ ಕನ್ಸಿಸ್ಟೆನ್ಸಿ. ಸ್ಕಿನ್ ಕೇರ್ ಒಂದು ಅಂತಾನೆ ಅಲ್ಲ, ಎನಿಥಿಂಗ್ ವಿತ್ ಹೆಲ್ತ್ ಇಸ್ ಕನ್ಸಿಸ್ಟೆನ್ಸಿ. ನೀವು ತುಂಬಾ ಇಂಟೆನ್ಸ್ ಆಗಿ ಅಂದ್ರೆ ತುಂಬಾ ಹೆಲ್ದಿ ಆಗಿ 1 ವೀಕ್ 1 ಮಂತ್ 2-3 ಮಂತ್ಸ್ ಮಾಡಿದ್ರೆ ಯೂಸ್ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ಲಿಟಲ್ ಬೈ ಲಿಟಲ್ your habits should be healthy and consistent. That is much more important. Similarly with moisturizing lotion also, ನೀವು 1 ವೀಕ್ ಕರೆಕ್ಟ್ ಆಗಿ ಯೂಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಯೂಸ್ ಇಲ್ಲ. ಎವ್ರಿ ಡೇ ಕನ್ಸಿಸ್ಟೆಂಟ್ಲಿ ನೀವು ಯೂಸ್ ಮಾಡ್ಕೋಬೇಕು. ಸ್ನಾನ ಆದ ತಕ್ಷಣ ಸ್ಕಿನ್ ವೆನ್ ಇಟ್ ಇಸ್ ಸ್ಟಿಲ್ ವೆಟ್, ಸ್ವಲ್ಪ ಡ್ಯಾಂಪ್ ಟವಲ್ ಇಂದ ಡ್ಯಾಬ್ ಮಾಡ್ಕೊಂಡ್ಬಿಟ್ಟು ಸ್ಕಿನ್ ಇನ್ನೂ ಸ್ವಲ್ಪ ಡ್ಯಾಂಪ್ ಇರೋವಾಗ, ಅಂದ್ರೆ ಮಾಯಿಶ್ಚರ್ ಇರೋವಾಗ ಮಾಯಿಶ್ಚರೈಸರ್ ಅನ್ನೋದು ಅಪ್ಲೈ ಮಾಡ್ಕೋಬೇಕು. ಅವಾಗ ಪೋರ್ಸ್ ಇನ್ನೂ ಸ್ವಲ್ಪ ಬೆಟರ್ ಪೆನೆಟ್ರೇಷನ್ ಇರುತ್ತೆ. ಸೊ ನೀವು ಕ್ರೀಮ್ ಬೇಸ್ಡ್ ಲಿಟಲ್ ವಾಟರ್ ಬೇಸ್ಡ್ ಲೋಷನ್ ಬೇಸ್ಡ್ ಅನ್ನೋದು ನೀವು ಪರ್ಸನಲ್ ಡಿಸೈಡ್ ಮಾಡ್ಕೋಬಹುದು. ಬಟ್ ಅಪ್ಲೈ ಇಟ್ ಎವ್ರಿ ಡೇ ಆಫ್ಟರ್ ಬಾತ್ ವಿತೌಟ್ ಫೇಲ್.